ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್. ಇದಾಗಲೇ ನನ್ನ 10th ರಿಸಲ್ಟ್ ಬಂದಿದೆ. ರಿಸಲ್ಟ್ ಏನಾಯ್ತು ಅಂದರೆ ರಿಸಲ್ಟ್ ಚೆನ್ನಾಗೇ ಬಂತು, ಬಟ್ ಆದರೂ ನನಗೆ ಸ್ಯಾಟಿಸ್ಫೈ ಇರಲಿಲ್ಲ. ಅದಕ್ಕಿಂತ ಜಾಸ್ತಿ ಇತ್ತು ನನ್ನ ಏನಂತಾರೆ ಅದು. ನನ್ನ 10th ಜರ್ನಿ ಹೇಗಿತ್ತು ಅಂದರೆ, ಫಸ್ಟು 10th ಫುಲ್ ಜೋಶ್. 9th ಮುಗ್ದಿದ ತಕ್ಷಣ ರಜಾ ಬಂತು. ರಜಾ ಆದಮೇಲೆ ಎಲ್ಲರೂ ತುಂಬ 10th ಬಗ್ಗೆ ತುಂಬ ಸ್ಕೋಪ್ ಕೊಟ್ಟರು. ಸ್ಕೋಪ್ ಕೊಟ್ಟಾದ್ಮೇಲೆ ನನಗೂ ಒಂಥರ ಒಳಗಡೆಯಿಂದ ಜೋಶ್ ಬಂತು. ಜೋಶ್ ಅಲ್ಲಿ ಚಂದ ಇತ್ತು. 10th ಫಸ್ಟ್ ಟೆಸ್ಟ್ ಆಯ್ತು. ಆ ಥರ 4 ಟೆಸ್ಟ್ ಆಗುತ್ತಲ್ಲ, 4 ಟೆಸ್ಟಲ್ಲಿಕ್ಕಿಂತ ನನಗೆ 2 ಟೆಸ್ಟಲ್ಲಿ ತುಂಬ ಜೋಶ್ ಇತ್ತು. ಆಮೇಲೆ ಜೋಶ್ ತುಂಬ ಕಡಿಮೆ ಹೋಯ್ತು. ಆಮೇಲೆ ಮಧ್ಯ ಬಂತು, ದಸರಾ ರಜಾ ಬಂತು. ಆಮೇಲೆ ನನಗೆ ಲೇಜಿನೆಸ್ ಸ್ಟಾರ್ಟ್ ಆಯಿತು. ಹಂಗೆ ಎಲ್ಲರಿಗೂ ಆಗುತ್ತೆ, ಬಟ್ ಆ ಥರ ಲೇಜಿ ಯಾರು ಮಾಡ್ಕೊಳ್ಬೇಡಿ. ಅದೇ ನಾನು ಮಾಡಿದ್ದು ಒಂದು ದೊಡ್ಡ ತಪ್ಪಂದರೆ ನಾನು ಲೇಜಿ ಮಾಡಿದ್ದು. ನನ್ನ 10th ಈಗ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ ನನ್ನ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಕಂಪೇರ್ಡ್ ಟು ಸೆಮಿಸ್ಟರ್ ಮತ್ತು ಪ್ರಿಪ್ರೇಟರಿಗಿಂತ ಚೆನ್ನಾಗಿ ಬಂತು. ಆದರೂ ಸ್ಯಾಟಿಸ್ಫೈ ಆಗಿಲ್ಲ, ಯಾಕಂದರೆ ಅಷ್ಟೊಂದು ಪ್ರಿಪೇರ್ ಆಗಿದ್ದೆ, ಅಷ್ಟೊಂದು ಕಷ್ಟಪಟ್ಟಿದ್ದೆ. ಆದರೂ ಬರಬೇಕಿತ್ತು ಮಾರ್ಕ್ಸ್ ಅನ್ನಿಸ್ತಿದೆ ನನಗೆ ಈಗಲೂ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮಮ್ಮ ಮತ್ತೆ ಹೇಳಿದ್ರು ಟ್ರೈ ಮಾಡು ಅಂತ. ನೆಕ್ಸ್ಟಿಗೆ PUC ಮತ್ತೆ ನೋಡೋಣ ಅಂದರು. ಆಮೇಲೆ 10th ಲಾಸ್ಟ್ ಸೆಮಿಸ್ಟರ್ ಆಗ್ತಿದ್ದಂಗೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಸ್ಪೋರ್ಟ್ಸಲ್ಲಿ ಮೊದಲೇ ನನಗೆ ತುಂಬ ಆಸೆ. ಸ್ಪೋರ್ಟ್ಸಲ್ಲಿ ಸೇರಿದೆ, ಎಲ್ಲ ಆಯಿತು. ಸ್ಪೋರ್ಟ್ಸ್ ಆದ್ಮೇಲೂ ನನಗೆ ಅಷ್ಟು ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ಇರಲಿಲ್ಲ ಅಂತಲ್ಲ, ಫಸ್ಟ್ ಇದ್ದಷ್ಟು ಇರಲಿಲ್ಲ ನನಗೆ ಇಂಟ್ರೆಸ್ಟು. ಆಮೇಲೆ ಚೂರು ಕಮ್ಮಿ ಹೋಯ್ತು. ಆಮೇಲೆ ಮತ್ತೆ ಸ್ಕೂಲ್ ಡೇ, ಆ ಡೇ ಈ ಡೇ ಅಂತ ಮತ್ತೆ ಸೆಲೆಬ್ರೇಟ್ ಮಾಡಕ್ಕೆ ಹೋದ್ರು. ಅದರಲ್ಲೂ ಮತ್ತೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಯ್ತು. ಆಮೇಲೆ ಲಾಸ್ಟ್ ನನ್ನ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಲಾಸ್ಟ್ 1 ಮಂತ್ ಅವಾಗ ಮತ್ತೆ ನನಗೆ 10th ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಇದು ಇಂಟ್ರೆಸ್ಟು, ಹಾಗೆ ಇಂಟ್ರೆಸ್ಟ್ ನನಗೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಚೆನ್ನಾಗಿ ಓದ್ದೆ. ಲಾಸ್ಟ್ 1 ಮಂತಲ್ಲಿ ಓದಿದ್ರೆ ಏನು ಪ್ರಯೋಜನ? ಓದ್ತಿರ್ಲಿಲ್ಲ ಅಂತಲ್ಲ, ಬಟ್ ಏನು ಮಾಡೋಕ್ಕಾಗುತ್ತೆ, ಬರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ನನಗೆ ಬರಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲ ಹೇಳ್ತಾ ಇದ್ದೀನಿ, ಅಳ್ಸಿಲ್ಲ. ಓದಿಲ್ಲ ಅಂತಲ್ಲ, ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಬಟ್ ನನ್ನ ಹಾರ್ಡ್ ವರ್ಕ್ ಸಾಕಾಗಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ನನ್ನ ಹಾರ್ಡ್ ವರ್ಕ್ ಸಾಕಾಗಿಲ್ಲ ಅಂತಾನೆ ನಾನು ಹೇಳೋದು. ಆಮೇಲೆ ಸ್ಕೂಲ್ ಹೆಂಗೋ ಮುಗೀತು. ಸ್ಕೂಲ್ ಮುಗ್ದು ಕಾಲೇಜ್ ಫಸ್ಟ್ ಡೇ ಹೆಂಗಿರುತ್ತೆ ಅಂತ ನನಗೆ ತುಂಬ ಎಕ್ಸೈಟ್ಮೆಂಟ್ ಅಂತೂ ತುಂಬ ಇದೆ. ನೋಡೋಣ ಕಾಲೇಜ್ ಹೇಗಾಗುತ್ತೆ ಅಂತ. ಚೆನ್ನಾಗಿರುತ್ತೆ ಕಾಲೇಜು. ಅಷ್ಟು ಹೈಸ್ಕೂಲ್ ಅಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಯಾರಿಗೂ ಹೇಳಿಲ್ಲ. ಬಟ್ PU ಅಷ್ಟಕ್ಕಷ್ಟೇ ಇರುತ್ತಂತೆ, ನೋಡ್ಬೇಕು ನಾನು. ಎಲ್ಲರೂ ಹೇಳಂಗೆ ತುಂಬಾ ಕಷ್ಟಪಡ್ಬೇಕು, ನಿದ್ದೆಗೆಟ್ಟಿ ಓದ್ಬೇಕು, ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಏನು ಅಲ್ಲ, ಅವತ್ತಿಂದ ಅವತ್ತೇ ಓದಿದ್ರೆ ನಾವ್ ಏನ್ ಬೇಕಾದ್ರೂ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿ ಮಾರ್ಕ್ಸ್ ನಮಗೆ ಬರುತ್ತೆ. ಅದಕ್ಕೆ ಎಲ್ಲರೂ 10th ಅಲ್ಲಿ ಅಷ್ಟೇ ಅಲ್ಲ, ಎಲ್ಲ ನೀವು ಇಡೀ ಲೈಫ್ ಎಜುಕೇಶನ್ ಅಲ್ಲೂ ಎಲ್ಲರೂ ಅವತ್ತಿಂದ ಅವತ್ತೇ ಓದಿ. ಅವಾಗ ನೀವು ಕಂಡಿರೋದು ಪಕ್ಕ ಆಗುತ್ತೆ. ಸೊ ಈಗಾಗಲೇ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಳೆ ಬರ್ತಾ ಇದೆ. ಮಳೆ ನೋಡಿ ಎಲ್ಲರೂ. ಮಧ್ಯಾಹ್ನ ಆದ್ರೆ ಮಳೆ ಸ್ಟಾರ್ಟ್ ಆಗ್ತಿದೆ ಇಲ್ಲಿ. ಮಳೆ ಬರ್ತಿರಂಗೆ ಕರೆಂಟ್ ಜಾಸ್ತಿ ತೆಗಿತಿದ್ದಾರೆ. ರಾತ್ರಿ ಹೊತ್ತು ಕರೆಂಟ್ ತೆಗಿತಿದ್ದಾರೆ. ನನಗೆ IPL ತುಂಬಾ ಮಿಸ್ ಆಗ್ತಿದೆ. ಏನಾಗುತ್ತೆ ಗೊತ್ತಿಲ್ಲ IPL. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ಏನಂದ್ರೆ ನಮ್ ಸ್ಕೂಲ್ ಡೆಮಾಲಿಷ್ ಮಾಡ್ತಿದಾರಂತೆ. ನಮ್ ಸ್ಕೂಲು ಐ ಥಿಂಕ್ 60 to 65 ಇಯರ್ಸ್ ಆಯ್ತು ನಮ್ ಸ್ಕೂಲ್ ಕಟ್ಸಿ. ಈಗ ಮತ್ತೆ ಬೇರೆ ಮ್ಯಾನೇಜ್ಮೆಂಟ್ ಬರ್ತಿದೆಯಂತೆ, ಡೆಮಾಲಿಷ್ ಮಾಡ್ತಿದಾರಂತೆ. ನಾನು ಇದ್ದಿದ್ದು, ನಮ್ ಫ್ರೆಂಡ್ಸ್, ನಾನು LKG ಇಂದನೂ ಅಲ್ಲೇ ಓದಿದ್ದು. ಸೊ ತುಂಬಾ ಬೇಜಾರಾಗ್ತಿದೆ. ಸೊ ನನ್ನ 10th ಪರ್ಸೆಂಟೇಜ್ ಏನಂದ್ರೆ 92.32% ಬಂದಿದೆ. ನಮ್ಮ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ಮತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟಿರ್ಲಿಲ್ಲ. ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಇತ್ತು. ನಮ್ಮ ಅಪ್ಪ ಅಮ್ಮಂದು 98% ಅಂತ ಹೇಳಿದ್ರು, ಮತ್ತೆ ನಂದು 95ಗಿಂತ ಮೇಲೆ ಅಂತ ನನ್ನಲ್ಲಿ ಇದ್ದಿದ್ದು. ಬಟ್ ಅದ್ರಷ್ಟು ಬಂದಿರ್ಲಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ನನಗೆ ಖುಷಿ ಇದೆ. ಆಮೇಲೆ ಏನಂದ್ರೆ ಇದಕ್ಕಿಂತ ಕಮ್ಮಿ ಬಂದಿರೋಂತೂ ನನಗೆ ತುಂಬಾ ಬೇಜಾರಾಗೋದು. ನನಗಷ್ಟೇ ಅಲ್ಲ, ನನ್ನ ಪೇರೆಂಟ್ಸಿಗೂ ಅಷ್ಟೇ ತುಂಬಾ ಬೇಜಾರಾಗೋದು. ನನ್ನ ಸ್ಕೂಲ್ ಟೀಚರ್ಸಿಗೂ ತುಂಬಾ ಬೇಜಾರಾಗೋದು ಇದ್ರೆ. ಬಟ್
90ಗಿಂತ ಮೇಲ್ ಕ್ರಾಸ್ ಆಯ್ತಲ್ಲ 90, ಅದೇ ನನಗೆ ತುಂಬಾ ಖುಷಿ. ಈಗ ಅದೇ ಖುಷಿ ಆಗ್ತಾ ಇರೋದು ನನಗೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಯಾರು 10th ಅಂದಿದ ತಕ್ಷಣ ತುಂಬಾ ಸೀರಿಯಸ್ ಇಲ್ಲ ತುಂಬಾ ಟೆನ್ಷನ್ ಮಾಡ್ಕೊಳೋದು ಯಾವತ್ತೂ ಮಾಡ್ಬೇಡಿ. 10th ಅಂದ್ರೆ ಸೀರಿಯಸ್ ಟೆನ್ಷನ್ ಅಂತ ಅನ್ಕೊಂಡ್ಲೇಬೇಡಿ. ಅವತ್ತಿಂದ ಅವತ್ತೇ ಓದಿದ್ರೆ ನೀವ್ ಏನ್ ಅನ್ಕೊಂತೀರಾ ಅದ್ ಹಾಗೆ ಆಗುತ್ತೆ, ಸರಿನಾ? ಆಮೇಲೆ ಇನ್ನೊಂದೇನಂದ್ರೆ, ನನಗೂನು ಹಿಂಗೆ ಟೆನ್ಷನ್ ಮಾಡ್ಕೊಂಡು 10th ಅಲ್ಲಿ ತುಂಬಾ ತುಂಬಾ ಟೆನ್ಷನ್ ಆಗ್ಬಿಟ್ಟು ನನಗೆ ಚೆಸ್ಟ್ ಪೇನ್ ಎಲ್ಲ ಬರ್ತಾ ಇತ್ತು. ಚೆಸ್ಟ್ ಪೇನ್ ಇಂದ ನನಗೆ ECGನೂ ಆಯ್ತು, ಎಲ್ಲ ಆಯ್ತು. ಬಟ್ ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಟೆನ್ಷನ್ ಮಾಡ್ಕೊಳೋದ್ರಿಂದ ಏನು ಇಲ್ಲ. ಅದ್ರ ಬದಲು ಕುತ್ಕೊಂಡು ಓದಿ. ನನ್ನ ಈ ಟೆಸ್ಟ್ ಅಲ್ಲಿ ಚೆನ್ನಾಗ್ ಬಂದಿಲ್ವಾ ಮಾರ್ಕ್ಸ್, ಫೇಲ್ ಆದ್ರ ಓಕೆ, ಏನೂ ಆಗಲ್ಲ. ನೆಕ್ಸ್ಟ್ ಟೆಸ್ಟ್ ಇದೆ, ನೆಕ್ಸ್ಟ್ ಎಕ್ಸಾಮ್ಸ್ ಇದೆ, ಅದ್ರಲ್ಲಿ ನೀವು ಚೆನ್ನಾಗಿ ತೆಗಿಯಕ್ಕೆ ಟ್ರೈ ಮಾಡಿ. ಇದೇ ಎಕ್ಸಾಮ್ ನ ಇಟ್ಕೊಂಡು ಕೂರ್ಬೇಡಿ, ಯಾವತ್ತೂ ಕೂರ್ಬೇಡಿ. ಇದೇ ಎಕ್ಸಾಮ್ ಬಂತು ನನಗೆ ಇಷ್ಟ ಮಾರ್ಕ್ಸ್ ಅಂತ ಅಳ್ಕೊಂಡ್ ಕೂರೋದಾಗ್ಲಿ, ಸುಮ್ನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಕೂರೋದಾಗ್ಲಿ ಯಾವತ್ತೂ ಮಾಡ್ಬೇಡಿ. ಅದ್ರ ನೆಕ್ಸ್ಟ್ ಏನಿದೆ, ಈಗ FA1 ಅಲ್ಲಿ ಚೆನ್ನಾಗ್ ಬಂದಿಲ್ಲ ಮಾರ್ಕ್ಸ್, FA2 ಅಲ್ಲಿ ನೀವು ಚೆನ್ನಾಗ್ ತೆಗಿಬೇಕು, ಆ ತರ ಟ್ರೈ ಮಾಡಿ. ಯಾಕಾಗಲ್ಲ, ಹಾಗೆ ಆಗುತ್ತೆ. ಅವತ್ತಿಂದ ಅವತ್ತೇ ಓದಿ. ಯಾಕಾಗಲ್ಲ, ಎಲ್ಲಾನು ಆಗುತ್ತೆ. ನೀವ್ ಅನ್ಕೊಂಡಿರೋದ್ ಎಲ್ಲಾನು ಆಗುತ್ತೆ. ನಿಮ್ ಕೈಲಿ ಆಗಲ್ಲ ಅಂತ ಯಾವತ್ತೂ ಅನ್ಕೊಂಡ್ಬೇಡಿ. ನಾನು ಇಲ್ಲಿವರೆಗೂ ಅದೇ ಮಾಡ್ತಿರೋದು, ಮತ್ ಈಗ್ಲೂ ನಾನು ಅದೇ ಮಾಡ್ತಿರೋದು. 10th ಅಲ್ಲಿ ಚೆನ್ನಾಗ್ ಬಂದಿಲ್ಲ ಮಾರ್ಕ್ಸ್, ಏನ್ ಮಾಡಕ್ಕಾಗುತ್ತೆ. ಬಟ್ PU ಇದೆ, ಅದೇ 10th ಲಾಸ್ಟ್ ಅಂತ ಯಾವತ್ತೂ ಅನ್ಕೊಂಬೇಡಿ. ಇಲ್ಲ ನೀವು ಓದ್ತಿರೋದೇ ಲಾಸ್ಟ್ ಅಂತ ಅಲ್ಲ. 10th ಆದ್ಮೇಲೂ ಇದೆ, PU ಇದೆ. PU ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ನೀವೇನ್ ಆಗ್ಬೇಕು ಅದ್ರದ್ದಿದೆ. ಸೊ ನೀವು ಯಾವತ್ತೂ ಗಿವ್ ಅಪ್ ಮಾಡ್ಕೊಂಬೇಡಿ. ಇಷ್ಟೇ ನಾನು ಹೇಳೋದು ಮಾಡೋದ್ನ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.